ಸೊ ಹಾಯ್ ಹಲೋ ನಮಸ್ಕಾರ ರೀ. ನಾವೆಲ್ಲ ಯು ಕೆ ಮಂದಿಗೆ ಇವತ್ತೇನಪ್ಪ ಅಂತಂದ್ರೆ COP ಬಂದಿದ್ವಿ. COP ಅಂತಂದ್ರೆ ಕಮಿಷನರ್ ಆಫೀಸ್ ಅಂತೇಳಿ ಇಲ್ಲಿ ಬಂದಿದ್ವಿ. ಶೂಟ್ ಇತ್ತಂತೇಳಿ ಇವು ನೋಡ್ರಿ ನಮ್ಮ ಅಭಿಮಾನಿ ಅಂತೇಳಿ ಬಂದಾರ. ಅಭಿಮಾನಿ ಇವಾಗ ತುಳಿಯತ್ತಾರೆ, ಏನು ಮಾಡೋಕ್ಕಾಗಂಗಿಲ್ಲ. ತುಳಿಯೋರು ಪಕ್ಕದಾಗ ಇರ್ತಾರಂತ ಅದು ಇವನ ನೋಡ್ರಿ. ನಾನು ಪಕ್ಕ ಇದ್ದೀನಿ ತುಳಿಯೋಕೆ. ಅದಪ್ಪ ಇವಾಗ ಬೆಂಗಳೂರಿನಾಗ ಏನಂತಂದ್ರೆ ಅವನ ಕೆಟ್ಟ ಮಳೆ ಬರ್ತಿಲ್ಲ, ಕೆಟ್ಟ ಮಳೆ ಐತಿ, ಮತ್ತು ಬಿಸಿಲು ಹಂಗೆ ಐತಿ, ಈ ಕಡೆ ಚಳಿನೂ ಹಂಗೆ ಐತಿ. ಮೂರು ಹಾಕೊಂಡು ಗುಮ್ಮಾಗತ್ತಾವ ನಮಗೆ. ಏನು ಮಾಡೋಣ? ವ್ಯಾನ್ ಬಿಸಾಕಿ ಗುಮ್ತ ಏನೇನಂತ ನೋಡ್ರಿ ನಾವು. ನಿಂದು ಯಾವ ರಾಶಿ ಗಣಪ್ಪ? ನಿಂದು ಯಾವ ರಾಶಿಯಪ್ಪ? ಸಿಂಹ. ನೋಡಕ್ ನಾಯಿ ಇದ್ದಂಗಿದೆ, ಸಿಂಹ ರಾಶಿ. ನೀನು ನೋಡಕ್ ಗಂಡಸಿದಂಗಿದ್ಯಪ್ಪ, ಕನ್ಯಾ ರಾಶಿ ಅಲ್ವಾ ನಿಂದ? ಗೊತ್ತಿಲ್ಲ ಕಣ, ಹೇಳಿ ಇರ್ಲಿ. ನಮ್ಮ ರಾಶಿಯಲ್ಲಿ ಇಟ್ಕೊಳ್ಳಲ್ಲ ನಾವು. ಬಾಬಾ ರಾಶಿ ಗೊತ್ತಿಲ್ಲ ನೋಡ್ರಿ. ಒಂದು ಇದೇನು ಕೆಲಸ ಮಾಡ್ತಿದ್ದೀಗ? ಕಳ್ಳ ಸರ್, ನಾನು ಗಂಡಸ್ತರ ಆದ್ರೆ ಗಂಡ್ಸಲ್ಲ. ನೋಡಕ್ಕೂ ಹಂಗೆ ಇದೆಯಾ ಬಿಡ ನೀನು. ಪಕ್ಕ ಗಂಡ್ರ ಕಣ. ಅಲ್ಲ ಅದು ಗೊತ್ತಾಯ್ತು, ನೋಡಿದ್ರ ಮೇಲೆ ಗೊತ್ತಾಗುತ್ತಲ್ಲ. ನೀನು ನೋಡಕ್ಕೆ ಒಂದು ಸ್ವಲ್ಪ ಹಂಗೆ ಇದೆಯಾ. ಅದು ಹೇಳ್ಕೊಳ್ಳೋದು ಅಂಥದ್ದು ಏನಿಲ್ಲ ಬಿಡು. ಏನು ಮಾಡೋಲ್ಲ, ಮಾಡೋದನ್ನೇ ಹೇಳೋದು ನಾವು ಕಣ. ಬುಲ್ಡೋಜರು ಕಳ್ಳ ಅಂತ ಎಲ್ಲರೂ ಕಂಡ ಅಂತಂದ್ರೆ ಹಾಕೊಂಡು ಒದರಿ ಇವನು. ಓಕೆನಾ? ಹೇಳಿದ್ದೀನಿ ಹೇಳೋವಾಗ. ಹಾಂ, ಅದೇ ಎಲ್ಲರೂ ಕಳ್ಳ ಅಂತ ಊಟ ಹಾಕ್ಕೊಂಡು ಎಲ್ಲರೂ ಓದಿರಿ. ಯಾಕೆ ಕಂಡ ಅಂದ್ರೆ ನಾವು ಕಮಿಷನರ್ ಆಫೀಸಿಂದ ಇವಾಗ ಅನ್ನಪೂರ್ಣೇಶ್ವರ ನಗರಕ್ಕೆ ಹೊಂಟೀವಿ. ಬರ್ರಿ ಹೋಗೋಣ ಅಂತ. ಬಿ ಪವರ್ಫುಲ್, ಕಾವ್ಯ ಬ್ಯೂಟಿಫುಲ್. ನೋಡಲ್ಲ ಅಲ್ಲಿ ಕಾವ್ಯ ಹೋಯ್ತಾಳೆ. ಹೆಂಗ್ ಪಟಾಯಿಸ್ತೀನಿ ನೋಡ್ಕೊಳ್ಳಿ ಇವಾಗ. ಏ ಕಾವ್ಯ, ಆಪಿ ಹೆಂಗೋಸ್ರುಡೆ ಮುಚ್ಕೊಂಡು ಹೋಗೋ ಕಾವ್ಡೆ. ಕಾವ್ಯ ನನಗೆ ಅಂತ ಹೊರಡೋದು ಇಲ್ಲ ನೋಡಿ. ಇನ್ನೊಂದು ಲೆಫ್ಟ್ ತಗೊಂಡು ಮುಂದೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು. ಒಂದ್ ಲೆಫ್ಟ್ ಹೆಚ್ಚಿಗೆ ಹೊಡೆದಿ ಸಮುದ್ರಕ್ಕೆ ಹೋಗಿ ಬಿಡ್ತೀವಿ ಲೆಫ್ಟ್ರಿಗೆ. ಸೊ ಇಷ್ಟು ವಯಸ್ಸಾದ್ರೂ ఎక్స్క్యూజ్ మీ. ఏంటి అంకుల్? అంకుల్ అంకుల్ చెప్పండి అంకుల్. ఏంటి? అంకుల్. ఆహా. ನಿನ್ನ ಹೆಡ್ತಿಗೆ ಅದಕ್ಕೇನೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ತಮ್ಮ. ನಿನ್ನ ಹೆಡ್ತಿಗೆ ಚಲೋ ಬಾದೆ. ನಿನ್ನ ಹೆಡ್ತಿರ್ವಲ್ಲ. ವಯಸ್ಸು ಎಷ್ಟು ಹೇಳಿಗೆ? ವಯಸ್ಸು ಆದಷ್ಟು ಈಗ ಹೇಳದ್ನಲ್ಲ, ಮದುವೆ ಏನು ಕೈಲ್ಲ ಅಂತ. ಅಲ್ಲ ಗುರು, ನಿನ್ನ ವಯಸ್ಸು ಎಷ್ಟು ಹೇಳೋದು? ಅದಕ್ಕೆ ನೀನು ಹೇಳ್ತೀವಲ್ಲ ಸುಮ್ಮನೆ ಹೇಳ್ತೀನಿ. ವಯಸ್ಸಾಗ ಹಾಕ್ಬಿನಾಗೆ ನಂತವ್ರು ಇದ್ರು ಮುಗಿದೋಯ್ತು ನೋಡ್ರಿ. ಸೊ ಇವಾಗ ಒಂದು ಶೂಟ್ ಇತ್ತು, ಬಂದಿದ್ವಿ. ಹಂಗೆ ಕಾಯ್ಕೊಂಡು ಕುಂತಿದ್ವಲ್ಲ, ಒಂದು ಜಾಗ ನೋಡಿದ್ದೆ, ತೋರಿಸ್ಬೇಕಂತೇಳಿ ನಿಂತಿದ್ದೆ. ಬರ್ರಿ ನಾವು ತೋರಿಸ್ತೇನೆ ನಿಮ್ಗೆ. ಕೆರೆ ಐತಿಲ್ಲ, ಅಲ್ಲಿ ನೋಡ್ರಿ. ಅಲ್ಲಿ ಮೀನೇ ಹಿಡಿಯೋರು ಎಲ್ಲರೂ ಅದಾರ, ಕಾಣಿಸೋದೈತಲ್ಲ ನಿಮಗೆ. ಆರಾಮಾಗಿ ಮಸ್ತಾಗಿತ್ತು. ಬಂದಿದ್ದೆ
ನೋಡೋಕೆ ಚೆನ್ನಾಗಿತ್ತಲ್ಲ, ಹಂಗೆ ಒಂದ್ಸತಿ ನೋಡೋಗೋಣ ಅಂತೇಳಿ ಬಂದೆ. ಸೊ ಇದು ನೋಡಿದ್ರೆ ನನಗೆ ಬೆಂಗಳೂರು ಅಂತ ಅನ್ಸವಲ್ದೆ. ಯಾಕಪ್ಪ ಅಂತಂದ್ರೆ ಇದು ಕೆರಿ ನೋಡಿದರೆ ಸೇಮ್ ನಮ್ದು ಹಳ್ಳಿ ವಾತಾವರಣ ಇರ್ತೈತಲ್ಲ ಅದೇ ರೀತಿ ಐತಿ. ನನಗಂತೂ ಏನು ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗತ್ತಿಲ್ಲಪ್ಪ. ನಾರ್ಮಲ್ ನನಗೆ ಈ ಕೆರೆ ಎಲ್ಲ ನೋಡಿದ್ರೆ ಹಂಗೆ ಅನ್ಸೋದೈತಿ. ಅದೇ ನನಗೊಂದು ಸತ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನಗೆ, ಸೇಮ್ ನಮ್ಮ ಹಳ್ಳಿ ವಾತಾವರಣ ಅನ್ಸತ್ತಿದೆ. ಮತ್ತು ಅಲ್ಲಿ ಹಳ್ಳಿದ ಫೀಲ್ ಕೂಡ ಐತೆ ನನಗಿಲ್ಲಿ. ಬೆಂಗಳೂರು ಅನ್ಸತ್ತಿಲ್ಲ ಇಲ್ಲಿ ಬಂದಮೇಲೆ. ಸೊ ನಿಮಗೇನು ಅನ್ನಿಸ್ತೈತೆ ಕಮೆಂಟ್ ಮಾಡಿರಿ. ಯಾಕಂತಂದ್ರೆ ನನಗಂತೂ ಬೆಂಗಳೂರು ಅನ್ಸೋದು ಬಿಡ್ರಿ. ಸೇಮ್ ಹಳ್ಳಿ ವಾತಾವರಣ, ಗಿರಿ ಹಂಗೆ ಐತಿ. ನನಗಂದು ನೋಡಿದ್ರೆ ಅದ ಅನ್ಸೋದೈತಪ್ಪ. ಇದು ಬೆಂಗಳೂರು ಅನ್ಸೋ ಹೊಲ್ದಿದೆ. ಅವನು ಇಲ್ಲಿ ಬಂದ್ಮ್ಯಾಗ ಒಂಥರ ಏನೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ಸೋದೈತೆ. ಯಾಕಂತಂದ್ರೆ ಇದು ಸಿಟಿ ಒಳಗಿದ್ವಿ ಅಂದರೆ ಒಂಥರ ಏನಂತಂದರೆ ಆ ಗಾಡಿ ಸೌಂಡ್, ಆ ಗಾಳಿ ಅವೆಲ್ಲ ತೊಗೊಳಕ್ಕೆ ಅವನು ಕೆಟ್ಟ ಉಸಿರುಗಟ್ಟದಂಗೆ ಆಕೈತಲ್ಲಿ. ಇನ್ನೊಂಥರ ಆರಾಮ್ ತಂಪು ಗಾಳಿ ಐತಿ, ಪೀಸ್ಫುಲ್ ಜಾಗ ಐತಿ. ನೋಡ್ರಿ ಮಸ್ತ್ ಐತಿ, ಏನೋ ಖುಷಿ ಆಗತೈತಪ್ಪ ಇಲ್ಲಿ ಒಂಥರ. ಸೊ ಇವಾಗ ನೋಡ್ತಿದ್ದಂಗೆ ಕತ್ಲಾಗೋಗುತ್ತೆ. ಅಲ್ಲಿಂದ ಪೀಸ್ ಬೈಂಡ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ರಿಪೋರ್ಟ್ರ ನೋಡ್ರಿ ಸ್ವಲ್ಪ ಬ್ಯುಸಿ ಅದಾರೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಆಫೀಸಿಗೆ ಹೋಗೋಣ. ಸೊ ಆಫೀಸಿಗೆ ಇವಾಗ ಬಂದ್ವಿ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿತೈತಿ. ಇವರ ನಮ್ಮ ರಿಪೋರ್ಟ್ರ, ಇವರೊಬ್ರ ಕಳ್ಳ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿತೈತಿ. ಓಕೆ, ಬಾಯ್ ಎಲ್ರಿಗೂ.